ಕನ್ನಡದಲ್ಲಿ ಇದನ್ನು ವೇಗೋತ್ಕರ್ಷ ಅಂತ ಕರೀತಾರೆ. ಏನು ಕರೀತಾರೆ? ವೇಗೋತ್ಕರ್ಷ. ವೇಗೋತ್ಕರ್ಷ. ಇದಕ್ಕೆ ಮುಂಚೆ ಎರಡು ಕನ್ನಡ ಪದ ನಾನು ನಿಮಗೆ ಹೇಳಲೇಬೇಕಿತ್ತು. ಒಂದು ಸ್ಪೀಡ್ಗೆ, ಇನ್ನೊಂದು ವೆಲಾಸಿಟಿಗೆ. ಸ್ಪೀಡ್ ಎಂದರೆ ಕನ್ನಡದಲ್ಲಿ ಜವ ಅಂತ ಕರೀತಾರೆ, ವೆಲಾಸಿಟಿಗೆ ವೇಗ ಅಂತ ಕರೀತಾರೆ ಅಂತಾರೆ. ರ್ಯಾಂಡಮ್ಲಿ ದೇ ಯೂಸ್ ಇಟ್, ಎರಡಕ್ಕೂ ಯೂಸ್ ಮಾಡ್ತಾರೆ. ಅತಿ ವೇಗ, ಅತಿಥಿ ಬೇಗ ಅಂತ ಕರೀತಾರೆ. ಅವಾಗ ಕೇಳಿರ್ತೀರಿ ನೀವು, ಹೌದಲ್ವಾ ಹೇಳೋದನ್ನು ಹಂಗೆ. ಬಟ್ ಎಕ್ಸಾಕ್ಟ್ ವರ್ಡ್ಸ್ ಜವ ಫಾರ್ ಸ್ಪೀಡು, ವೇಗ ಫಾರ್ ವೆಲಾಸಿಟಿ. ಇಲ್ಲದ್ದು ದಿಕ್ಕು ಕೂಡ ಇರ್ತಕ್ಕಂಥದ್ದು ಯಾವುದು? ವೇಗ. ವೇಗ, ರೈಟ್. ಹಾಗಾದರೆ ಎದ್ರ ಬಗ್ಗೆ ಮಾತಾಡ್ತಿದ್ವಿ ನಾವಿಲ್ಲಿ? ವೆಲಾಸಿಟಿ ಬಗ್ಗೆ. ವೆಲಾಸಿಟಿಯಲ್ಲಿ ಆಗ್ತಕ್ಕಂಥ ಉತ್ಕರ್ಷದ ಬಗ್ಗೆ, ಅದಲ್ವಾ? ವಾಟ್ ಈಸ್ ಆಕ್ಸಲರೇಷನ್? ವೇಗದಲ್ಲಾಗುವ ಉತ್ಕರ್ಷ. ಉತ್ಕರ್ಷ ಅಂದರೆ ಎ ಟೆಂಪ್ಟೇಷನ್ ಅಂತ ಅರ್ಥ. ಎ ಸೆನ್ಸ್ ಆಫ್ ರೈಸ್ ಆರ್ ಎ ಸೆನ್ಸ್ ಆಫ್ ಡಿಕ್ರೀಸಿಂಗ್ನೆಸ್. ಎ ಟೆಂಪ್ಟೇಷನ್ ಅಂತ ಅರ್ಥ ಉತ್ಕರ್ಷ ಅಂತ. ವೇಗದಲ್ಲಿ ಆಗುವ ಉತ್ಕರ್ಷವನ್ನು ವೇಗೋತ್ಕರ್ಷ ಎನ್ನುವರು ಕನ್ನಡದಲ್ಲಿ. ದ ರೇಟ್ ಆಫ್ ಚೇಂಜ್ ಆಫ್ ವೆಲಾಸಿಟಿ ಇಸ್ ಕಾಲ್ಡ್ ಆಕ್ಸಲರೇಷನ್ ಇಂಗ್ಲಿಷ್ನಲ್ಲಿ. ದ ರೇಟ್ ಆಫ್ ಚೇಂಜ್ ಆಫ್ ವೆಲಾಸಿಟಿ ಇಸ್ ಕಾಲ್ಡ್ ಆಕ್ಸಲರೇಷನ್. ಆ ಸೆಂಟೆನ್ಸ್ನ ಅರ್ಥ ಮಾಡ್ಕೋಬೇಕು. ಡೆಫಿನಿಷನ್ ಅಷ್ಟೇ ಅಲ್ಲ, ಆ ಸೆಂಟೆನ್ಸ್ ಅರ್ಥ ಆಗ್ಬೇಕು ನಮಗಲ್ಲಿ. ಕಾರಿನ ಏನದು? ಕಾರ? ಓಕೆ, ಕಾರ್. ಗೋಯಿಂಗ್ ಅಟ್ 20 ಮೀಟರ್ ಪರ್ ಸೆಕೆಂಡ್ ಅಲಾಂಗ್ ಎ ಸ್ಟ್ರೈಟ್ ಲೈನ್. ಇಲ್ಲಿ ಸೊ ಇಟ್ ಹ್ಯಾಸ್ ಅಚೀವ್ಡ್ 40 ಮೀಟರ್ ಪರ್ ಸೆಕೆಂಡ್ ಸ್ಪೀಡ್ ಇನ್ ದ ಟೈಮ್ ಇಂಟರ್ವಲ್ ಆಫ್ 5 ಸೆಕೆಂಡ್ಸ್. 5 ಸೆಕೆಂಡ್ಗಳ ಕಾಲಾವಧಿಯಲ್ಲಿ. ಕೂಲ್. So you are thinking that there is a rise of 20 units of speed, 20 units of speed within the time interval of 5 seconds. Implies within 1 second of time there will be or there would be a rise of how many units? 4 units. 4 units. So ಪ್ರತಿ ಸೆಕೆಂಡಿಗೆ 4 ಜಾಸ್ತಿ ಆಗಿರಬಹುದು ಅಂತ ಹೇಳ್ತೀವಿ ನಾವು. ಸೊ ಅದು ಹೆಂಗೆ ಬರ್ತಾನೆಪ್ಪ ಅಂದ್ರೆ ಎಕ್ಸ್ ಬೇಡ ಬಿಟ್ಟಾಕಿ ಡೆಲ್ಟಾ ವಿ ನಥಿಂಗ್ ಬಟ್ ವಾಟ್? ಫೈನಲ್ ಸ್ಪೀಡ್ ಮೈನಸ್ ಇನಿಷಿಯಲ್ ಸ್ಪೀಡ್. ವಾಟ್ ದ ಫೈನಲ್ ಸ್ಪೀಡ್? 40 meter per second. Initial speed 20 meter per second. Delta V. At last the rise was 20 meter per second. Happened in the time interval 5 seconds. So if I take delta V by T now, so this is 20 meter per second is the rise in speed. Is the rise in speed. ಎಷ್ಟು ಜಾಸ್ತಿ ಆಯ್ತು ಅಂದ್ರೆ ಇಷ್ಟು ಜಾಸ್ತಿ ಆಯಿತು. ಎಷ್ಟು ಟೈಮಲ್ಲಿ ಜಾಸ್ತಿ ಆಯಿತು? 5 seconds ಟೈಮಲ್ಲಿ ಜಾಸ್ತಿ ಆಯಿತು. 5 1 ಜಾ 5 4 ಜಾ. ಸೊ 4 ಮೀಟರ್ ಪರ್ ಸೆಕೆಂಡ್ ಕೆಳಗಡೆ ಅಗೇನ್ ಸೆಕೆಂಡ್. ಪ್ರತಿ ಸೆಕೆಂಡಿಗೆ 4 ಜಾಸ್ತಿ ಆದಂತೆ. ಇದನ್ನ ಇನ್ನೂ ಬರಿಬೇಕಂದ್ರೆ 4 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್. ಪರ್ ಸೆಕೆಂಡ್ ಮೀನ್ಸ್ ಸೆಕೆಂಡ್ ಸ್ಕ್ವೇರ್. ಕ್ಯಾನ್ ಆಲ್ಸೋ ಬಿ ರಿಟನ್ ಆಸ್ 4 ಮೀಟರ್ ಪರ್ ಅಂದರೆ ಮೈನಸ್ ಸೆಕೆಂಡ್ ಪರ್ ಸೆಕೆಂಡ್ ಸ್ಕ್ವೇರ್. ಪರ್ ಸೆಕೆಂಡ್ ಸ್ಕ್ವೇರ್. ಮೈನಸ್ ಸ್ಟ್ಯಾಂಡ್ಸ್ ಫಾರ್ ಪರ್ ರೈಟ್. ಮೈನಸ್ ಸ್ಟ್ಯಾಂಡ್ಸ್ ಫಾರ್ ಪರ್. ಅಲ್ಲಿಗೆ ಸೆಕೆಂಡ್ 4 ಜಾಸ್ತಿ ಆದಂತೆ, ಎಕ್ಸಾಕ್ಟ್ ಆಗಲ್ಲ, ಜಾಸ್ತಿ ಆದಂತೆ. ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಜಾಸ್ತಿ ಆಗಿದೆ ಅಂತ ಅನ್ಕೊಳ್ಳೋಣ. ಥ್ರೂಔಟ್ ದ ಚಾಪ್ಟರ್ ಜಾಸ್ತಿ 4 ಜಾಸ್ತಿ ಆಗುತ್ತೆ ಅಂತ ಅನ್ಕೊಳ್ಳೋಣ. ಪ್ರತಿ ಸೆಕೆಂಡ್ 4 ಜಾಸ್ತಿ ಆಗುತ್ತೆ. 20, 1 ಸೆಕೆಂಡ್ ಆದಮೇಲೆ 24, 28, 32, 36, ಆಮೇಲೆ 40. ಎಷ್ಟು ಸೆಕೆಂಡ್ಸ್ ಆತಲ್ಲಿಗೆ? 5 ಸೆಕೆಂಡ್ಸ್. 4 ಜಾಸ್ತಿ ಆಗ್ತಿದೆ. ಈ ಥರ ಮೋಷನ್ ಬಗ್ಗೆ ಮಾತ್ರ ಸ್ಟಡಿ ಮಾಡ್ತೀವಿ 9th ಅಲ್ಲಿ. ಆ್ಯಸ್ ಆಫ್ ನಾವು 9th ಅಲ್ಲಿ. ಕೂಲ್. ಈಗ ಇದನ್ನ ಡಿಫೈ ಮಾಡ್ಬೇಕು. ಇದನ್ನು ಪ್ರತಿ ಸೆಕೆಂಡಿಗೆ ಎಷ್ಟು ಸ್ಪೀಡ್ ಜಾಸ್ತಿ ಆಗುತ್ತೆ, ಇದು ಜಾಸ್ತಿ ಆಗೋ ಕೇಸ್. ಕಡಿಮೆ ಆಗೋ ಕೂಡ ಕೇಸ್ ಇರ್ಬೋದಲ್ವಾ? ಹೌದಲ್ವಾ? ಈಗ ಅದೊಂದು ಬರ್ಕೋಣ. ಈಗ ದೇರ್ ಕ್ಯಾನ್ ಬಿ ಎ ಡಿಕ್ರೀಸಿಂಗ್ ಕೇಸ್. ಫಾರ್ ಎಕ್ಸಾಂಪಲ್, ಹಿಯರ್ ಯು ಆರ್ ಎ ಬೈಕ್ ರೈಡರ್, ಯು ಆರ್ ಗೋಯಿಂಗ್ ಅಟ್ ಸೇ 30 ಮೀಟರ್ ಪರ್ ಸೆಕೆಂಡ್. ಅಸಾಧ್ಯ ಅದು, ಅನ್ಕೊಳ್ಳಿ ಸುಮ್ಮನೆ. 30 ಮೀಟರ್ ಪರ್ ಸೆಕೆಂಡ್ 3 ಸೆಕೆಂಡಿಗೆ 100 ಮೀಟರ್ ಹೋಗ್ತೇನೆ ಬೈಕಲ್ಲಿ? ಹೋಗಲ್ಲ. ಅಸಾಧ್ಯ ಅಂದರೆ ಆ್ಯಸ್ ಆಫ್ ಇಲ್ಲಿ ಸಿಚುವೇಶನ್ಸ್ಗಳಿಗೆ ಅದು ಅಸಾಧ್ಯ. ಅದು. ಸೊ 30 ಮೀಟರ್ ದೊಡ್ಡ ರೇಸರ್ ಇರ್ತಾರೆ, ಅವರೆಲ್ಲ ಹೋಗ್ತಾರೆ. ಅವರು ಕಂಡ್ಬಿಟ್ರಲ್ಲ ಅಲ್ಲಿ ಹೋಗಿರ್ತಾರಲ್ಲ ಅವರು, ಹೌದಲ್ಲ? ಸೊ 30 ಮೀಟರ್ ಪರ್ ಸೆಕೆಂಡ್ ಇರ್ತಾರೆ. ಸೊ ಇವನೇನು ಮಾಡ್ತಾನೆ, ಬ್ರೇಕ್ ಮೆಲ್ಲಕ್ಕೆ ಸಡನ್ನಾಗಿ ನಾರ್ಮಲಾಗಿ, ಸೊ ಕಾನ್ಸ್ಟೆಂಟಾಗಿ ಈ ಥರ ಬ್ರೇಕ್, ಸಡನ್ ಬ್ರೇಕ್ ಹಾಕೋದಲ್ಲ, ಕಾನ್ಸ್ಟೆಂಟ್ ಮೆಲ್ಲಕ್ಕೆ ಬ್ರೇಕ್ ಹಾಕಂತ ಹೋಗ್ಬೇಕು ಹಿಂಗೆ, ರೈಟ್? ದ ಸ್ಪೀಡ್ ಶುಡ್ ಬಿ ಡಿಕ್ರೀಸ್ಡ್ ಯೂನಿಫಾರ್ಮ್ಲಿ. ಒಂದೇ ರೀತಿಯಲ್ಲಿ ಸ್ಪೀಡ್ ಕಡಿಮೆ ಆಗ್ತಕ್ಕಂತ ಹೋಗ್ಬೇಕಲ್ಲಿ, ಕಡಿಮೆ ಆಗ್ತಾ ಹೋಗಬೇಕು.
ಸೊ ಸ್ಪೀಡು 30 ಇದ್ದು 10 ಆಗ್ಬಿಡುತ್ತೆ, 10 ಮೀಟರ್ ಪರ್ ಸೆಕೆಂಡ್ ಆಯಿತು. ಇನ್ ದ ಟೈಮ್ ಇಂಟರ್ವಲ್ ಆಫ್ 2 ಸೆಕೆಂಡ್ಸ್. ಎಷ್ಟು ಸೆಕೆಂಡ್ಸಲ್ಲಿ? 2 ಸೆಕೆಂಡ್ಸಲ್ಲಿ. 2 ಸೆಕೆಂಡ್ಸ್ಗಳ ಕಾಲ ಅವನು ಬ್ರೇಕನ್ನು ಸಡನ್ನಾಗಿ ಒತ್ತೋದು ಬೇರೆ, ಕಾನ್ಸ್ಟೆಂಟಿಗೆ ಈ ಥರ ಒತ್ತೋದು ಬೇರೆ 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 ಆಗುತ್ತೆ, ರೈಟ್? ಅಲ್ಲಿಗೆ ವಾಟ್ಸ್ ಅ ಚೇಂಜ್ ಇನ್ ಸ್ಪೀಡ್? ಅಗೇನ್ ವಿತ್ ಫಾರ್ಮುಲಾ ವೈಸ್, ಫೈನಲ್ ಸ್ಪೀಡ್ ಮೈನಸ್ ಇನಿಷಿಯಲ್ ಸ್ಪೀಡ್. ವಾಟ್ಸ್ ದ ಫೈನಲ್ ಸ್ಪೀಡ್? ನೋ 10. ಎಷ್ಟು? 10. ಫೈನಲ್ ಸ್ಪೀಡ್ ಎಷ್ಟು? 10. ಇನಿಷಿಯಲ್ ಸ್ಪೀಡ್ 30 ಮೀಟರ್ ಪರ್ ಸೆಕೆಂಡ್. ವಾಟ್ಸ್ ದ ಚೇಂಜ್? 20 ಮೀಟರ್ ಪರ್ ಸೆಕೆಂಡ್. ಬಟ್ ಎಂಥದ್ದು? ಮೈನಸ್. ಸ್ಟ್ಯಾಂಡ್ಸ್ ಫಾರ್ ಕಡಿಮೆ ಆಗ್ತಿದೆ, ಕಡಿಮೆ ಆಗಿದೆ ಅಂತ ಅರ್ಥ, ರೈಟ್? ಕಡಿಮೆ ಆಗಿದೆ ಅಂತ ಅರ್ಥ. ಸೊ ದಿಸ್ ಈಸ್ ಡೆಲ್ಟಾ ವಿ, ಚೇಂಜ್ ಇನ್ ಸ್ಪೀಡ್. Time taken for that thing is 2 seconds. So delta V by T is 20 meter per second divided by 2 seconds. So 2 1 ja, 2 10 ja, meter per second per second. Meter per second per second. Alright. So meter per second means meter square. Minus is there. Minus stands for ಕಡಿಮೆ ಆಗೈತಿ. ಪ್ರತಿ ಸೆಕೆಂಡ್ಗೆ ಎಷ್ಟು ಕಡಿಮೆ ಆಗೈತಿ? 10 ಕಡಿಮೆ ಆಗಿದೆ. ಪ್ರತಿ ಸೆಕೆಂಡ್ಗೆ ಎಷ್ಟು ಜಾಸ್ತಿ ಆಗೈತೆ? 4 ಜಾಸ್ತಿ ಆಗಿದೆ. ಪ್ರತಿ ಸೆಕೆಂಡಿಗೆ ಎಷ್ಟು ಸ್ಪೀಡ್ ಜಾಸ್ತಿ ಆಗುತ್ತೆ ಅಥವಾ ಎಷ್ಟು ಸ್ಪೀಡ್ ಕಡಿಮೆ ಆಗುತ್ತೆ ಅನ್ನೋದೇ ಆಕ್ಸಲರೇಷನ್. ವಾಟ್ ಈಸ್ ದ ರೈಸ್ ಆಫ್ ವೆಲಾಸಿಟಿ ಇನ್ ವಾಟ್ ಇಸ್ ರೈಸ್ ಆಫ್ ವೆಲಾಸಿಟಿ ಆರ್ ವಾಟ್ ಈಸ್ ದ ಡಿಕ್ರೀಸ್ ಆಫ್ ವೆಲಾಸಿಟಿ ಇನ್ ಯೂನಿಟ್ ಟೈಮ್? ಯೂನಿಟ್ ಟೈಮ್ ಅಂದರೆ 1 ಸೆಕೆಂಡ್ ಅಂತಾರೆ, ರೈಟ್? ಯೂನಿಟ್ ಟೈಮ್. ದಟ್ ಕ್ಯಾನ್ ಬಿ ಕಾಲ್ಡ್ ಆಸ್ acceleration ಅಂತ ಕರಿತೀವಿ. ಸೊ ರಫ್ಲಿ ಐ ಕ್ಯಾನ್ ಸೇ ಹೆಂಗೆ ಬರಿಬೋದಪ್ಪ ಆಕ್ಸಲರೇಷನ್ ಅಪ್ಪ ಅಂದರೆ, ಐ ಕ್ಯಾನ್ ಸಿಂಪ್ಲಿ ಸೇ, ಇದು ಡೆಫಿನಿಷನ್ ಅಲ್ಲ, ಇದು ಅರ್ಥ ಮಾಡ್ಕೊಂಡ ರೀತಿಯಲ್ಲಿ ಬರೀತಿದ್ದೀನಿ ನಾನು ಡೆಫಿನಿಷನ್ ನನಗೆ, ರೈಟ್? acceleration can be defined as, roughly can be defined as, how much is the rise or increase, how much is the increase or decrease in velocity. ಇಲ್ಲಿ ಥ್ರೂಔಟ್ ದ ಚಾಪ್ಟರ್ ಸ್ಟ್ರೈಟ್ ಲೈನ್ ಮೋಷನ್ ಬಗ್ಗೆನೇ ಮಾತಾಡ್ತೀವಿ ನಾವು ಇಲ್ಲಿ. ಇದೊಂದು ಜ್ಞಾಪಕ ಇರಲಿ. ಈಗ ದಿಕ್ಕು ಇದೇನಾ ಇಲ್ವಾ? ಇದೆ. ಸ್ಪೀಡ್ ಇದೇನಾ ಇಲ್ವಾ? ಇದೆ. ಏನಿದ್ದಂತೆ? ವೆಲಾಸಿಟಿ ಇದ್ದಂತೆ, ರೈಟ್? ಇಲ್ಲಿ ನಾವು ಸ್ಪೀಡ್ ಮತ್ತು ವೆಲಾಸಿಟಿಯನ್ನು ಎರಡನ್ನೂ ಕೂಡ ನಾನು ಆಲ್ಟರ್ನೇಟಿವ್ಸ್ ಯೂಸ್ ಮಾಡ್ತಾನೆ ಇರ್ತೀನಿ. But they are not same, they are different. But for a straight line motion, speed ಎರಡು ಸೇಮ್ ಆಗುತ್ತವ. ಯಾವಾಗ? ಸ್ಟ್ರೈಟ್ ಲೈನ್ ಮೋಷನ್. ದೇ ಕ್ಯಾನ್ ಬಿ ಈಕ್ವಲ್ ಟು ಈಚ್ ಅದರ್ ಇನ್ ಓನ್ಲಿ ಸ್ಟ್ರೈಟ್ ಲೈನ್ ಮೋಷನ್ ಮಾತ್ರ ಎರಡೂ ಸಮ ಆಗೋದ್ರಿಂದ ಐ ಕ್ಯಾನ್ ಕಾಲ್ ಇಟ್ ಆಸ್. ಸೊ ಎರಡನ್ನೂ ಕೂಡ ಇಂಟರ್ಚೇಂಜಬಲಿ ಯೂಸ್ ಮಾಡ್ತಾ ಹೋಗ್ತೀನಿ ನಾನು. ಸ್ಪೀಡ್ ಮತ್ತು ವೆಲಾಸಿಟಿಯನ್ನು ಎರಡನ್ನೂ ಕೂಡ ಇಂಟರ್ಚೇಂಜಬಲಿ ಯೂಸ್ ಮಾಡಬಹುದು, ತೊಂದರೆ ಇಲ್ಲ. ಸೊ ಇಲ್ಲಿ ಹೌ ಮಚ್ ಈಸ್ ದ ಇನ್ಕ್ರೀಸ್ ಆರ್ ಡಿಕ್ರೀಸ್ ಇನ್ ವೆಲಾಸಿಟಿ ಪರ್ ಯೂನಿಟ್ ಟೈಮ್. ಯೂಸ್ವಲಿ ಸೆಕೆಂಡ್ಸಲ್ಲಿ ಮಾತಾಡ್ತೀವಿ ನಾವು. ಪರ್ ಯೂನಿಟ್ ಟೈಮ್, ಆ ಟೈಮ್ ಹೆಂಗಾಗಿರುತ್ತೆ? ಸೆಕೆಂಡಲ್ಲಿ ಮಾತಾಡ್ತೀವಿ, 1 ಸೆಕೆಂಡಲ್ಲಿ ಅಂತ. 1 ಸೆಕೆಂಡಲ್ಲಿ ಎಷ್ಟು ರೈಸ್ ಆಗಿರಬಹುದು ಅಥವಾ ಎಷ್ಟು ಕಡಿಮೆ ಆಗಿರಬಹುದು? ಏನು? ವೆಲಾಸಿಟಿ ಅಥವಾ ಸ್ಪೀಡ್. ಜನರಲಿ ವೆಲಾಸಿಟಿ ಅಥವಾ ಸ್ಪೀಡ್. ಅದೇನು ಕರಿಬೇಕದು ನಾವು? ಆಕ್ಸಲರೇಷನ್ ಅಂತ ಕರಿಬೇಕು. ಪ್ರತಿ ಸೆಕೆಂಡ್ಗೆ ವೇಗದಲ್ಲಿ ಆಗುವ ಹೆಚ್ಚು ಅಥವಾ ಕಡಿಮೆಯನ್ನು ವೇಗೋತ್ಕರ್ಷ ಎನ್ನುವರು. ರಫ್ಲಿ. ಬಟ್ ದಿಸ್ ನಾಟ್ ಎಕ್ಸಾಕ್ಟ್ ಡೆಫಿನಿಷನ್ ಏನಪ್ಪ ಅಂದ್ರೆ ಇಲ್ಲೇ ಐತೆ ನೋಡಿ. ಹಾಗಾದ್ರೆ ನಾನು ಎ ಅಂತ ಬರೀಬಹುದಾ? ಕೆನ್ ಐ ಕಾಲ್ ಇಟ್ ಆಸ್ ಎ ಆಕ್ಸಲರೇಷನ್? ಸೊ ಥ್ರೂಔಟ್ ದೀಸ್ ಟು ಎಕ್ಸಾಂಪಲ್ಸ್ ವಿ ಕೇಮ್ ಟು ನೋ ದಟ್. ಇದರಿಂದ ಏನು ಗೊತ್ತಾಗ್ತಾನಪ್ಪ ಅಂದ್ರೆ, ಇವೆರಡರಿಂದ ಏನು ಗೊತ್ತಾಗ್ತಾನಪ್ಪ ಅಂದರೆ, ಡೆಲ್ಟಾ ವಿ ಬೈ ಟಿ ಹಂಗಂದ್ರೇನು? ವಿ ಮೈನಸ್ ಯು ಬೈ ಟಿ, ಚೇಂಜ್ ಇನ್ ಸ್ಪೀಡ್ ನಥಿಂಗ್ ಬಟ್ ಫೈನಲ್ ಸ್ಪೀಡ್ ಮೈನಸ್ ಇನಿಷಿಯಲ್ ಸ್ಪೀಡ್ ಬೈ ಟೈಮ್ ಟೇಕನ್. ಸೊ ಇದೇನಿದು? ಚೇಂಜ್ ಇನ್ ಸ್ಪೀಡ್ ಅಥವಾ ವೆಲಾಸಿಟಿ. These two things refer to what? Come on, what? Change in velocity. ಇದೇನಿದು? time taken. So this thing is called acceleration. ಇದನ್ನ ಕರಿಬೇಕಂದ್ರೆ ನಾವು acceleration, shown by the symbol small a. So a is equals to delta v by t or v minus u by t. Cool. ಹೌದಲ್ರಪ್ಪ? ರೈಟ್. a is equals to v minus u by t. ಚೇಂಜ್ ಇನ್ ವೆಲಾಸಿಟಿ ಬೈ ಟೈಮ್ ಟೇಕನ್. ಯಾವಾಗ ಎಲ್ಲೆಲ್ಲಿ ಚೇಂಜ್ ಆಗುತ್ತೋ ಅಲ್ಲಿ ಕೆಳಗಡೆ ಟೈಮ್ ಬಂತು ಅಂದರೆ ಅಲ್ಲಿ ಒಂದು ಪದ ಬರುತ್ತೆ, ರೇಟ್ ಅಂತ ಬರುತ್ತೆ. ಏನು ಬರುತ್ತೆ? ರೇಟ್ ಅಂತಂದು.
ದ ರೇಟ್ ಅಟ್ ವಿಚ್, ರೇಟ್ ಅಂದ್ರೆ ಟೈಮ್ ತಕ್ಕಂತ ಹೇಳ್ತಿದೀವಿ ನಾವು, ಟೈಮ್ಗೆ ಕಂಪೇರ್ ಮಾಡ್ಕೊಂಡು ಹೇಳ್ತಾ ಇದೀವಿ ಸ್ಪೀಡ್ ಚೇಂಜ್ ಆಗ್ತಿದೆನೋ ಇಲ್ವಾ ಅಂತಂದು. ಸೊ ದ ರೇಟ್ ಅಟ್ ವಿಚ್ ವೆಲಾಸಿಟಿ ಈಸ್ ಚೇಂಜಿಂಗ್, ವೆಲಾಸಿಟಿ ಈಸ್ ಚೇಂಜಿಂಗ್ ಅಟ್ ವಾಟ್ ರೇಟ್ ಅನ್ನಪ್ಪ ಅಂದ್ರೆ ಟೈಮ್ ಬರುತ್ತೆ. ರೇಟ್ ಅಟ್ ವಿಚ್ ವೆಲಾಸಿಟಿ ಈಸ್ ಚೇಂಜಿಂಗ್. ಹಿಯರ್ in this case the velocity of the bus was changing at the rate of 4 meter per second square, 4 meter per second square, or it was changing at the rate of 4 meter per second per every second, per every second. In other words, it was changing at the rate of 4 meter per second square, or changing at the rate of 4 meter per second per every second, per every second. ಪ್ರತಿ ಸೆಕೆಂಡ್ ನಾಲ್ಕು ಜಾಸ್ತಿ ಆಗ್ತಿದೆ ಅನ್ನೋದೇ ಆಕ್ಸಲರೇಷನ್. ಇಲ್ಲಿ ಈ ಕೇಸಲ್ಲಿ ಅಲ್ಲಿ 10 ಮೀಟರ್ ಪರ್ ಸೆಕೆಂಡು ಕಡಿಮೆ ಆಗ್ತಿದೆ ಪ್ರತಿ ಸೆಕೆಂಡಲ್ಲಿ, ಅಲ್ಲಿ ಏನದು ಆಕ್ಸಲರೇಷನ್. ಅದು ಕೂಡ ಆಕ್ಸಲರೇಷನ್, ಇದು ಕೂಡ ಆಕ್ಸಲರೇಷನ್. ರಿಮೆಂಬರ್ ಇಟ್. ಕೂಲ್, ರೈಟ್. ಹಾಗಾದ್ರೆ ಇಲ್ಲಿ ಟೈಮ್ ಬಂದನಪ್ಪ ಏನಾದ ಅರ್ಥ? ರೇಟ್. ಸೊ ಇದನ್ನ ಯಾವ ದರದಲ್ಲಿ, ಕನ್ನಡದಲ್ಲಿ ಹೇಳ್ತಾರೆ ದರ ಅಂತ ಕರೀತಾರೆ, ರೇಟ್ ಅಂದ್ರೆ ದರ ಅಂತ ಅರ್ಥ. ಯಾವ ದರದಲ್ಲಿ, ಯಾವ ಸ್ಪೀಡ್ನಲ್ಲಿ ಸ್ಪೀಡ್ ಚೇಂಜ್ ಆಗ್ತಿದೆ. ಎಷ್ಟು ಚೆನ್ನಾಗೈತೆ ನೋಡು, ಯಾವ ಸ್ಪೀಡಲ್ಲಿ ಸ್ಪೀಡ್ ಚೇಂಜ್ ಆಗ್ತಿದೆ. ಸ್ಪೀಡೇ ಚೇಂಜ್ ಆಗ್ತಿರೋದು ಅಂದ್ರೆ ಎಷ್ಟು ಜೋರಾಗಿ ಜೋರು ಚೇಂಜ್ ಆಗ್ತಿದೆ. ರಫ್ ಆಗೈತೆ ನೋಡಿ, ಚೆನ್ನಾಗೈತೆ ರಫಲ್ಲಿ. ಈಗ ನನ್ನ ಸ್ಪೀಡ್ ಎಷ್ಟಪ್ಪ? 10, ನೆಕ್ಸ್ಟ್ 15 ಆಗುತ್ತೆ, ನೆಕ್ಸ್ಟ್ 20 ಆಗುತ್ತೆ. ಸಿನಾರಿಯೋ 1, ಸಿನಾರಿಯೋ 2, 10, 20, 30. ಎಲ್ಲಿ ಸ್ಪೀಡ್ ಜೋರಾಗಿ ಚೇಂಜ್ ಆಗ್ತಿದೆ? ಸೆಕೆಂಡ್ ಕೇಸಲ್ಲಿ. ಸ್ಪೀಡು ಅಂದರೆ ಜೋರುತನ, ಸ್ಪೀಡ್ ಅಂದ್ರೇನು? ಒಂದು ಬಾಡಿಯ ಜೋರುತನ, ಎಷ್ಟು ಜೋರು ಹೋಗ್ತಿದೆ ಅಂತಂದು, ಆ ಜೋರುತನನೇ ಚೇಂಜ್ ಆಗ್ತಿದೆ ಅಲ್ಲಿ. ಈಗ ಮೈ ಜೋರುತನ ಈಸ್ 10 ಮೀಟರ್ ಪರ್ ಸೆಕೆಂಡ್. 15, 20 ಎಷ್ಟು ಜಾಸ್ತಿ ಆಯಿತು? 5 ಜಾಸ್ತಿ ಆಯಿತು. ಜೋರುತನದಲ್ಲಿ ಬದಲಾವಣೆನ ಅಥವಾ ಅಲ್ವಾ? ಬದಲಾವಣೆ. ಸ್ಪೀಡ್ನಲ್ಲಿ ಬದಲಾವಣೆ. ಈಗ ಇಲ್ಲಿ ಬರೋಣ. ಈಗ ಐ ವಾಸ್ ಗೋಯಿಂಗ್ ಅಟ್ 10, ನಾವು 20, ನಾವು 30, 20 ಆಯ್ತು, ಸಡನ್ಲಿ 30 ಆಯ್ತು, ಅಲ್ಲಿ 15 ಆಯ್ತು, 20 ಆಯ್ತು, ಇಲ್ಲಿ ಎಷ್ಟಾಯ್ತಿಲ್ಲ? 20 ಆಯ್ತು, 30 ಆಯ್ತು. ನನ್ನ ಜೋರುತನ ಬದಲಾವಣೆ ಆಯ್ತಾ ಇಲ್ವಾ? ಅಲ್ಲಾತ ಇಲ್ಲ. ಎಲ್ಲಿ ಜೋರು ಆಯ್ತು ಬದಲಾವಣೆ? ಇಲ್ಲಿ ಜೋರು ಬದಲಾವಣೆ ಆಯ್ತು ಇಲ್ಲಿ, ಅದಲ್ವಾ? ಭಾಳ ಬೇಗ ಆಯ್ತು ಇಲ್ಲಿ ಸೆಕೆಂಡಿಗೆ. How fastly or how slowly the velocity changes can also be taken as the acceleration. How fastly or slowly distance can be traveled is called speed. Hilli how fastly or how slowly the velocity changes is called acceleration. ಇವೆಲ್ಲ ಏನು ಗೊತ್ತಾ, ನಾವು ಅರ್ಥ ಮಾಡ್ಕೊಂಡು ರೀತಿಯಲ್ಲಿ ಎಕ್ಸ್ಪ್ಲೇನ್ ಮಾಡ್ತಿದ್ದೆ. ನಾವು ಕೊನೆಗೆ ಒಂದು ಸ್ಟ್ಯಾಂಡರ್ಡ್ ಒಂದು ಡೆಫಿನೇಷನ್ ಕೊಡ್ತೀವಿ. ಅರ್ಥ ಆಗ್ತಿದ್ದಾನ? ಸೊ ಅಲ್ಲಿಗೆ ಐ ಕ್ಯಾನ್ ಆಲ್ಸೋ ರೈಟ್ ಇಟ್ ಆಸ್ ಏನು, how come on, how fastly or slowly, how fastly or slowly the velocity of an object changes. ಅದೇನು ಬೇಡ, ಇಲ್ಲೇ ಬಂದ್ಬಿಡುತ್ತೆ ನಮಗೆ. ಫಾಸ್ಟ್ಲಿ ಆರ್ ಸ್ಲೋಲಿ ಅಂದ ತಕ್ಷಣ ಟೈಮ್ ತಕ್ಕಂತ ಹೇಳ್ತಿದೀವಿ ಅಂತ ಅಲ್ಲಿ ಕಟ್ತಾನೆ. ಜೋರುತನ ಎಷ್ಟು ಜೋರ ಚೇಂಜ್ ಆಕತಿ ಅನ್ನೋದೇ ವೇಗೋತ್ಕರ್ಷ, ಆಕ್ಸಲರೇಷನ್ ಅಂತ ಕರಿತೀವಿ. ಹಾಗಾದ್ರೆ ಫಾರ್ಮುಲಾ ಗೊತ್ತಾಯ್ತು ನಿಮಗೆ? ಫಾರ್ಮುಲಾ ಏನು? ಫಾರ್ಮುಲಾ A = V - U / T, ಡೆಲ್ಟಾ V / T ಅಥವಾ V - U / T. ಡೆಲ್ಟಾ V ಅಂದ್ರೇನು? V - U. ಹಂಗಂದ್ರೇನು? V - U. ವೆರಿ ಗುಡ್. ಸೊ ಇಟ್ಸ್ SI ಯೂನಿಟ್ ಈಸ್ ಏನು ಹೇಳಿ ನೋಡೋಣ? ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್. ಈಸ್ ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಹಿಂಗೂ ಬರಿಬೋದು, ಅಥವಾ ಮೀಟರ್ S⁻⁻², ಹಿಂಗೂ ಬರಿಬೋದು. ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಏನದು? SI ಯೂನಿಟ್. ಯಾವುದ್ರಲ್ಲಿ ಅಳಿತೀವಿ ಅಂದ್ರೆ ಅದರಲ್ಲಿ ಅಳಿತೀವಿ ನಾವು. Did we talk about acceleration as rate of change of velocity or rate of change of speed? Velocity. Velocity as direction or not? Which means A is also going to have a direction. ಯಾವ ದಿಕ್ಕಿನಲ್ಲಿ ಚೇಂಜ್ ಆಯ್ತು ಅಂದ್ರೆ ಯಾವ ದಿಕ್ಕಿನಲ್ಲಿ ಹೋಗುತ್ತೆ ಆ ದಿಕ್ಕಿನಲ್ಲಿ ಚೇಂಜ್ ಆಯಿತು. ಎಷ್ಟು ಚೇಂಜ್ ಆಯ್ತು ಇಲ್ಲಿ? ಪ್ರತಿ ಸೆಕೆಂಡಿಗೆ ಇಲ್ಲಿ 4 ಚೇಂಜ್ ಆಯಿತು. ಯಾವ ದಿಕ್ಕಲ್ಲಿ? ಆ ದಿಕ್ಕಲ್ಲಿ. ವೆಲಾಸಿಟಿ ಯಾವ ದಿಕ್ಕಲ್ಲಿತ್ತು ಅದೇ ದಿಕ್ಕಲ್ಲಿ ಚೇಂಜ್ ಆಗ್ತಿದೆ. ಏನು? ವೆಲಾಸಿಟಿ ಚೇಂಜ್ ಆಗ್ತಿದೆ ಅಂದ್ರೆ ಏನು ಬಂದಂಗಲ್ಲಿ? ಆಕ್ಸಲರೇಷನ್ ಬಂದಂಗ. ಸೊ ವೆಲಾಸಿಟಿ ಯಾವ ದಿಕ್ಕಲ್ಲಿತ್ತು, ಮೊದಲ ವೆಲಾಸಿಟಿ ಯಾವ ದಿಕ್ಕಲ್ಲಿತ್ತು ಅದೇ ದಿಕ್ಕಲ್ಲಿ ನಮ್ಮ ವೆಲಾಸಿಟಿ ಹೆಚ್ಚು ಕಡಿಮೆ ಆಗ್ತಿದೆ, ಬದಲಾವಣೆ ಆಗ್ತಿದೆ ಇಲ್ಲಿ. ಹಾಗಾದ್ರಲ್ಲಿ ಏನು ಬಂದಂಗಲ್ಲಿ? ಆಕ್ಸಲರೇಷನ್ ಬಂದಂಗ. ಯಾವ ದಿಕ್ಕಲ್ಲಿ? ಯಾವ ದಿಕ್ಕಲ್ಲಿ ಬದಲಾವಣೆ ಆಯಿತು ಅದೇ ದಿಕ್ಕಲ್ಲಿ ಬಂದಂತೆ, ಅಂದ್ರೆ ದಿಕ್ಕು ಇದೆ ಎಂದರ್ಥ. acceleration comes in that ಎಲ್ಲಿ ದಿಕ್ಕು ಇದ್ದಂಗೆ ಅಲ್ಲ ಅಷ್ಟೇ. ಅಲ್ಲಿ ದಿಕ್ಕು ಕೇಳಿಲ್ಲಪ್ಪ, ದಿಕ್ಕು ಇದ್ದಂಗೆ ಅಷ್ಟೇ ಅಲ್ಲಿ. The acceleration comes in that direction, it happens in that direction,
ವೇರ್ ವೆಲಾಸಿಟಿ ಈಸ್ ಗೋಯಿಂಗ್ ಟು ಚೇಂಜ್. ಯಾವ ದಿಕ್ಕಿನಲ್ಲಿ ಬದಲಾವಣೆ ಆಗುತ್ತೆ ವೆಲಾಸಿಟಿಯಲ್ಲಿ, ಅದೇ ದಿಕ್ಕಿನಲ್ಲಿ ಆಕ್ಸಲರೇಷನ್ ಬರುತ್ತೆ. ನಾನು ಹತ್ತರಲ್ಲಿ ಹೋಗ್ತಾ ಇದ್ದೆ, ನಾನೇನು ಹೋಗ್ತಿದ್ದೆ, ಹತ್ತರಲ್ಲಿ ಹೋಗ್ತಿದ್ದೆ, ನಿದ್ದೆ ಮಾಡೋಂಗಿಲ್ಲ, ಡೋಂಟ್ ಬಿ ಸ್ಲೀಪಿ, ರೈಟ್. ಸೊ ನಾನು ಹತ್ತರಲ್ಲಿ ಹೋಗ್ತಿದ್ದೆ, 15 ಆಯಿತು, ಯಾ ಕಡೆ ಬದಲಾವಣೆ ಆಯಿತು, ಈ ಕಡೆಗೆ. ಯಾ ಕಡೆಗೆ ಆಕ್ಸಲರೇಷನ್ ಬಂತು, ಆ ಕಡೆಗೆ ಆ ಕಡೆ ಬರುತ್ತೆ ಆಕ್ಸಲರೇಷನ್, ಈ ಕಡೆ ಬರುತ್ತೆ. ಯಾವ ಕಡೆ ಬದಲಾವಣೆ ಆಯಿತು ಆ ಕಡೆಗೆ ಆಕ್ಸಲರೇಷನ್ ಬರಬೇಕು. ಅಲ್ಲಿಗೆ ಯಾವ ದಿಕ್ಕಿದೆ ಅಂದರೆ ಆಕ್ಸಲರೇಷನ್ಗೆ ಯಾವ ದಿಕ್ಕಿದೆ ಅಂದರೆ ವೆಲಾಸಿಟಿಗೆ ಯಾವ ದಿಕ್ಕಿದೆನೋ ಅದೇ ದಿಕ್ಕಿದೆ, ಹೌದಲ್ವ. ದಿಕ್ಕಿದೆ ಅಂತ ಅರ್ಥ ಎಂಥ ಕ್ವಾಂಟಿಟಿ, ವೆಕ್ಟಾರ್ ಕ್ವಾಂಟಿಟಿ. ಯಾಕೆ ದಿಕ್ಕಿದೆ, ಡೈರೆಕ್ಷನ್ ಇದ್ರಿಗೆ ಏನು ಕರಿಬೇಕು, ವೆಕ್ಟಾರ್ ಅಂತ ಕರಿಬೇಕು. ಇಟ್ ಹ್ಯಾಸ್ ಬೋತ್ ವಾಟ್ ಅಂಡ್ ವಾಟ್, ಮ್ಯಾಗ್ನಿಟ್ಯೂಡ್ ಆಸ್ ವೆಲ್ ಆಸ್ ದ ಡೈರೆಕ್ಷನ್. ದಿಕ್ಕು ಕೂಡ ಇದೆ, ಇದಕ್ಕೆ ದಿಕ್ಕು ಕೂಡ ಇದೆ. ರೈಟ್, ನಿನ್ನೆ ಇದನ್ನು ಬರ್ಕೊಂಡಿದ್ರೆ ಅನಿಸುತ್ತೆ, ಆಮೇಲೆ ಇದನ್ನು ಬರ್ಕೊಳ್ರಿ, ರೈಟ್. ಆಮೇಲೆ ಇವೆರಡು ಕೆಳಗಡೆ ರಫ್ ಡೆಫಿನಿಷನ್ಸ್ ಬರ್ಕೊಳ್ರಿ, ಆಮೇಲೆ ಈ ಬಾಕ್ಸ್ ಬರ್ಕೊಳ್ರಿ. ಇನ್ನು ಮುಗಿದಿಲ್ಲ, ಇನ್ನು ರಾಡೈತಿನ. ನಿಮ್ಮ 10 ಜನದಲ್ಲಿ ಯಾರೋ 2-3 ಮನೆಗೆ ಓದ್ತಿರ್ಬೋದು, ಇನ್ನೂ 8 ಜನ ಸುಮ್ಮನೆ ಊಫಿ ಥರ ಬಿಡ್ತಿರ್ಬೋದು. 10 ಜನದಲ್ಲಿ ಯಾರು 2-3 ಓದ್ತಿರ್ತಾರೆ ಮನೆಯಲ್ಲಿ, ಅವರು ಮತ್ತೆ ಥಿಂಕ್ ಮಾಡ್ತೀರಿ ಕಾನ್ಸೆಪ್ಟ್ ಬಗ್ಗೆ. ನೀವು ಹೋಗಿ ಅಲ್ಲಿ ಕ್ಲಾರಿಟಿ ಆಫ್ ಕಾನ್ಸೆಪ್ಟ್ ವಿಲ್ ಬಿ ವೆರಿ ಮಚ್ ಫಾರ್ ದಟ್ ಸ್ಟೂಡೆಂಟ್. ಆವಾಗ ಅವರು ಕ್ಲಾಸಲ್ಲಿ ರಾಕ್ ಮಾಡ್ತಾರೆ, ಅವ್ರ ಮುಂದೆ ಯಾವ ಸ್ಟೂಡೆಂಟ್ ಕೂಡ ನಿಲ್ಲಲ್ಲ. ಅದು ಗರ್ವದ ಪ್ರಶ್ನೆ ಅಲ್ಲ, ದಟ್ಸ್ ನಾಟ್ ಎ ಕ್ವಶನ್ ಆಫ್ ಪ್ರೌಡ್ನೆಸ್, ದಟ್ಸ್ ಜಸ್ಟ್ ಎ ಕ್ವಶನ್ ಆಫ್ ನಥಿಂಗ್. ವಿಮೆಸ್ ಅಂದರೆ ಒಂದೆರಡು ಒಂದೇ. ಹಾಂ, ಇದು ನಾನು ಅವಾಗ ಇವಾಗ ಬಳಸ್ತಿರ್ತೀವಿ ಅದನ್ನ, ಯಾಕಂದರೆ ನೆಕ್ಸ್ಟ್ ಚಾಪ್ಟರ್ ಬೇಕಿದೆ ನಮಗೆ, ಅದಕ್ಕೆ ಈಗಲೇ ಹೇಳಿದ್ದೆ ನಾನು ಇದನ್ನು. ಹಿಂಗಂದ್ರೆ ಏನು, ಚೇಂಜ್ ಇನ್ ವೆಲಾಸಿಟಿ ಹೆಂಗೆ ಬರುತ್ತೆ, ಫೈನಲ್ ಮೈನಸ್ ಇನಿಷಿಯಲ್. ರೈಟ್, ಅಲ್ಲಿಗೆ ಎ ಇಸ್ ಈಕ್ವಲ್ಸ್ ಟು ವಿ ಮೈನಸ್ ಯು ಬೈ ಟಿ. ಟೈಮ್ ಇರೋದ್ರಿಂದ ರೇಟ್ ಅಂತ ಅರ್ಥ. ಏನು, ರೇಟ್ ಆಫ್ ಚೇಂಜ್ ಆಫ್ ವೆಲಾಸಿಟಿ, ಚೇಂಜ್ ಆಫ್ ವೆಲಾಸಿಟಿ. ಸೊ acceleration is defined as ಇದು exact definition, is defined as the rate of change of velocity. ಇಷ್ಟು ಬರೆದ್ರೆ 1 ಮಾರ್ಕ್ಸ್ ಬರುತ್ತೆ. ರೇಟ್ ಆಫ್ ಚೇಂಜ್ ಆಫ್ ಡಿಫೈನ್ಡ್ ಆಸ್ ದ ರೇಟ್ ಆಫ್ ಚೇಂಜ್ ಆಫ್ ವೆಲಾಸಿಟಿ. ಕೂಲ್, ಅಷ್ಟೇ ಇಷ್ಟು ಬರೋದು ಸಾಕು, 1 ಮಾರ್ಕ್ಸ್ ಕೊಡಲೇಬೇಕು. its SNT is meter per second square. It is a vector quantity. Fantastic thing. ಆಗಲೇ ನಾನಲ್ಲಿ ಮೈನಸ್ ಬಂದಿದ್ದು ಗೊತ್ತಾಗಲೇ, ಮೈನಸ್ ಈ ಕಡೆಗೆ ಪ್ಲಸ್ ಬಂದಿತ್ತು. +4 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಫಸ್ಟ್ ಎಕ್ಸಾಂಪಲಲ್ಲಿ. ಸೆಕೆಂಡ್ ಎಕ್ಸಾಂಪಲ್ನಲ್ಲಿ -10 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್. ಪಾಸಿಟಿವ್ ಆಕ್ಸಲರೇಷನ್, ನೆಗೆಟಿವ್ ಆಕ್ಸಲರೇಷನ್, ಟೈಪ್ಸ್ ಆಫ್ ಅಷ್ಟೇ. ಅಲ್ಲಿ ಯಾವ ಥರ ಇರ್ಬೋದಪ್ಪ ಎಕ್ಸಲರೇಷನ್ನು ಅಂತ. ಪಾಸಿಟಿವ್ ಎಕ್ಸಲರೇಷನ್, ಇದು ನೆಗೆಟಿವ್ ಆಕ್ಸಲರೇಷನ್. ಇದನ್ನ ಪಾಸಿಟಿವ್ ಅನ್ನು ನಾನು ಬರೆಯಲ್ಲ ಪ್ರತಿ ಸರಿ. ವಿ ಡೋಂಟ್ ರೈಟ್ ಪಾಸಿಟಿವ್ ಫಾರ್ ಪಾಸಿಟಿವ್, ವಿ ಸಿಂಪ್ಲಿ ರೈಟ್ ಆಕ್ಸಲರೇಷನ್ ಫಾರ್ ಪಾಸಿಟಿವ್. ಇದಕ್ಕೆ ವಿ ಕ್ಯಾನ್ ಆಲ್ಸೋ ರೈಟ್ ಆಕ್ಸಲರೇಷನ್ ಫಾರ್ ನೆಗೆಟಿವ್ ಆಲ್ಸೋ. ಯಾಕಂದರೆ ಆಕ್ಸಲರೇಷನ್ ಎರಡೂ ಸಾಧ್ಯ, ಒಂದು ಪ್ಲಸ್ ಸಾಧ್ಯ, ಇನ್ನೊಂದು ಮೈನಸ್ ಸಾಧ್ಯ. ಪ್ಲಸ್ ಇರಬಹುದು, ಮೈನಸ್ ಇರಬಹುದು. ಅರ್ಥ ಆಗ್ತದೆ? ಪರ್ಟಿಕ್ಯುಲರ್ ಹೇಳ್ಬೇಕಂದ್ರೆ ಇಲ್ಲಪ್ಪ, ನಾನು ನಿರ್ದಿಷ್ಟವಾಗಿ ಹೇಳ್ಬೇಕು, ಇದು ಪ್ಲಸ್ ಅಂದರೆ ಪ್ಲಸ್ ಅಂತೇಳು, ಅದು ಮೈನಸ್ ಅಂದರೆ ನೆಗೆಟಿವ್ ಅಂತೇಳು ಅಷ್ಟೇ. ಇಲ್ಲ ಸರ್, ನಾನು ಸುಮ್ಮನೆ ಆಕ್ಸಲರೇಷನ್ ಅಂತ ಕರಿತೀನಿ. ಆಕ್ಸಲರೇಷನ್ ಆಫ್ +4 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್, ಕೂಲ್. ಆಕ್ಸಲರೇಷನ್ ಆಫ್ -10 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್, ಕೂಲ್, ತೊಂದರೆ ಇಲ್ಲ. ಬಟ್ ಇನ್ನು ಪರ್ಟಿಕ್ಯುಲರ್ ಹೇಳ್ಬೇಕಂದ್ರೆ ಯು ಕ್ಯಾನ್ ಆ್ಯಡ್ ನೆಗೆಟಿವ್ ಟರ್ಮ್ ದೇರ್. ನೆಗೆಟಿವ್ ಈ ಕಡೆಗೆ ಪಾಸಿಟಿವ್ ಥರ.
ಇದಕ್ಕೆ ಸ್ಪೆಷಲ್ ನೇಮ್ ಕೊಟ್ಟಿದ್ದಾರೆ. ಇದೈತೆ ಇದಕ್ಕೆ ಇನ್ನೊಂದು ಕರೀತಾರೆ ರಿಟಾರ್ಡೇಷನ್. ಏನು ಕರೀತಾರೆ? ರಿಟಾರ್ಡೇಷನ್. ರಿಟಾರ್ಡೇಷನ್. ನಾನೀಗ ಹೇಳ್ತೀನಿ ನೋಡಿ, ಐ ಹ್ಯಾವ್ ಎ ರಿಟಾರ್ಡೇಷನ್ ಆಫ್ 4 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್. ಅಂದರೆ +4 -4? -4. ನೀನು ಮೈನಸ್ ಹೇಳಿಲ್ಲ ಅಂದ್ರೆ ಅಲ್ಲಿ ಮೈನಸ್ ಬಂದ್ಬಿಡುತ್ತೆ. ಯಾವಾಗ? ರಿಟಾರ್ಡೇಷನ್ ಅಂತ ಪದ ಬಂದಾಗ ರಿಟಾರ್ಡೇಷನ್. ಇನ್ನೊಂದಿದೆ ಡಿಸಲರೇಷನ್. ಡಿ ಹಾಕೋದಷ್ಟೇ, DECE, ಡಿಸಲರೇಷನ್. ಡಿಸಲರೇಷನ್. ಇದಕ್ಕೇನು ಎಕ್ಸ್ಟ್ರಾ ಅದಾವೆ ಸರ್? ಇದಕ್ಕೇನಿಲ್ಲ ಅಷ್ಟೇ. ಅದಕ್ಕೆ ಮಾತ್ರ ನೆಗೆಟಿವ್ ಥಿಂಗ್ ಮಾತ್ರ 2 ಎಕ್ಸ್ಟ್ರಾ ಪದ ಬರುತ್ತವ, ಇದಕ್ಕೆ ಬರಲ್ಲ. ರೈಟ್, ಇದೊಂದು ಗೊತ್ತಿರಲಿ. ಅದೇ ನೆಗೆಟಿವ್ ಎಕ್ಸಲರೇಷನ್, ಎರಡೇ ಒಂದೇ ಅವು. ಹಿಂಗಂದ್ರೆ ಒಂದೇ, ಹಿಂಗಂದ್ರೆ ಒಂದೇ, ಹಿಂಗಂದ್ರೆ ಒಂದೇ, ಆಲ್ ಆರ್ ಸೇಮ್. ಡಿಸಲರೇಷನ್. ಜೊತೆಗೆ ನಾನು ಆಗಲೇ ನಿಮಗೆ ಹೇಳಿದೆ, ಆಬ್ಜೆಕ್ಟು ಈಗ 10 ಮೀಟರ್ ಪರ್ ಸೆಕೆಂಡಲ್ಲಿ ಮೂವ್ ಆಗ್ತಿದೆ. 1 ಸೆಕೆಂಡಲ್ಲಿ 15 ಮೀಟರ್ ಪರ್ ಸೆಕೆಂಡ್ ಆಯಿತು. ಮತ್ತೊಂದು ಸೆಕೆಂಡ್ ಏನಾಯಿತು? 20 ಮೀಟರ್ ಪರ್ ಸೆಕೆಂಡ್ ಆಯಿತು. ಇದು ಎಕ್ಸಾಂಪಲ್ 1 ಥರ ಅಂತ ಅಂದ್ಕೊಳ್ಳಿ. ಇಲ್ಲಿ ಆಬ್ಜೆಕ್ಟು 8 ಮೀಟರ್ ಪರ್ ಸೆಕೆಂಡಲ್ಲಿ ಮೂವ್ ಆಗ್ತಿದೆ. ನೆಕ್ಸ್ಟು 12 ಮೀಟರ್ ಪರ್ ಸೆಕೆಂಡ್ ಆಯಿತು. ನೆಕ್ಸ್ಟು 10 ಮೀಟರ್ ಪರ್ ಸೆಕೆಂಡ್ ಆಯಿತು 1 ಸೆಕೆಂಡಲ್ಲಿ. ಇನ್ ಅ ಟೈಮ್ ಆಫ್ 1 ಸೆಕೆಂಡ್, ಇನ್ ದ ಟೈಮ್ ಇಂಟರ್ವಲ್ ಆಫ್ 1 ಸೆಕೆಂಡ್, ಇನ್ ದ ಟೈಮ್ ಇಂಟರ್ವಲ್ ಆಫ್ 1 ಸೆಕೆಂಡ್, 1 ಸೆಕೆಂಡ್. ರೈಟ್, 1 ಸೆಕೆಂಡಲ್ಲಿ ಎಷ್ಟು ಜಾಸ್ತಿ ಆಗಿದೆ? 5 ಮೀಟರ್ ಪರ್ ಸೆಕೆಂಡ್. ಇನ್ ಹೌ ಮೆನಿ ಸೆಕೆಂಡ್ಸ್? 1 ಸೆಕೆಂಡ್. ಅಲ್ಲಿಗೆ ವಾಟ್ ಇಸ್ ಎಕ್ಸಲರೇಷನ್? 5 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್. 5 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್. ಇಲ್ಲಿ ಬನ್ನಿ, 1 ಸೆಕೆಂಡ್ ಎಷ್ಟು ಜಾಸ್ತಿ ಆಗಿದೆ? 5 ಮೀಟರ್ ಪರ್ ಸೆಕೆಂಡ್. ಎಷ್ಟು ಸೆಕೆಂಡ್ಸಲ್ಲಿ? 1 ಸೆಕೆಂಡ್. ರೈಸ್ ಇನ್ ಸ್ಪೀಡ್ ಈಸ್ 5 ಮಿನಿಟ್ಸ್ ಇನ್ 1 ಸೆಕೆಂಡ್. ಸೊ ವಾಟ್ ಈಸ್ ದ ಎಕ್ಸಲರೇಷನ್ ದೇರ್? 5 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್. ಪ್ರತಿ ಸರಿ ಹಿಂಗೆ 5 ಜಾಸ್ತಿ ಯಾಕೆ ಅಂತ ಹೋದರೆ ಇಲ್ಲೆಲ್ಲ 5 ಬರುತ್ತೆ. ವಿಚ್ ಮೀನ್ಸ್ ಇವೆಲ್ಲ ಏನು? ಎಕ್ಸಲರೇಷನ್. ಏನಿದು? ಎಕ್ಸಲರೇಷನ್. ಎಕ್ಸಲರೇಷನ್ ಆಫ್ ದಿ ಬಾಡಿ ಅಟ್ ಎವ್ರಿ ಇನ್ಸ್ಟೆಂಟ್ ಈಸ್ ಸೇಮ್. ಅಟ್ ಎವ್ರಿ ಇನ್ಸ್ಟೆಂಟ್ ಈಸ್ ಸೇಮ್. ಸೊ ಸೇಮ್ ಎಕ್ಸಲರೇಷನ್ ಅಥವಾ ಕಾನ್ಸ್ಟೆಂಟ್ ಎಕ್ಸಲರೇಷನ್. ಕಾನ್ಸ್ಟೆಂಟ್ ಎಕ್ಸಲರೇಷನ್. ಇನ್ ದಿಸ್ ಕೇಸ್ ಇಟ್ ಈಸ್ ಕಾನ್ಸ್ಟೆಂಟ್. ಇನ್ನೊಂದು ಬೇಕಾದ್ರೆ ಬರ್ಕೊಳ್ಳೋಣ, 25. ಎಷ್ಟು ಜಾಸ್ತಿ ಅಪ್ಪ? ಎಷ್ಟು ಸೆಕೆಂಡ್ಸಲ್ಲಿ? ಎಷ್ಟಾಯಿತು? 5 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್. 5 meter per second square. Acceleration remains constant here of the body at every instant. ಅಲ್ಲಿಗೆ ಇದು can be called as same acceleration. It has same acceleration, not the changing one. Same ಅಥವಾ constant acceleration. Same acceleration, constant acceleration ಅಥವಾ uniform ಎಕ್ಸಲರೇಷನ್. ಮೂರೂ ಪದಗಳ ಅರ್ಥ ಒಂದೇ. ಈ ಮೂರು ಪದಗಳ ಅರ್ಥ ಒಂದೇ, ಬಟ್ ನಾವು ಸೇಮನ್ನು ಬಳಸಲ್ಲ. ಇದು ಭಾಳ ಆಡು ಭಾಷೆ ಆಗುತ್ತೆ. ಇದು ಯೂಸ್ ಕಾನ್ಸ್ಟೆಂಟ್, ಯೂಸ್ ದ ಯೂನಿಫಾರ್ಮ್. ರೈಟ್, ಮಾತಾಡುವಾಗ ಯೂಸ್ ಕಾನ್ಸ್ಟೆಂಟ್ ಅಂಡ್ ಯೂನಿಫಾರ್ಮ್. ಫ್ಯಾಂಟಾಸ್ಟಿಕ್. ಇಲ್ಲಿ ಬರೋಣ. ವಾಟ್ ಇಸ್ ದ ಚೇಂಜ್ ಇನ್ ಸ್ಪೀಡ್ ಇಯರ್? 4 ಯೂನಿಟ್ಸ್ ಇನ್ ಹೌ ಮೆನಿ ಸೆಕೆಂಡ್ಸ್? 1 ಸೆಕೆಂಡ್. ಎಷ್ಟಾಯಿತು? 4 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್. 4 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್. ಹೌ ಮೆನಿ ಇಸ್ ದ ಚೇಂಜ್ ಇಯರ್? -2 ಅಲ್ವಾ? ಸೊ -2 meter per second square. In how much time? 1 second. So speed, acceleration becomes -2 meter per second square. Are the values are same or different? Different acceleration. The body is going to have a different acceleration at different instants. So here A are like what? Different or non-uniform. Very good. Different acceleration. One retardation, ಇನ್ನೊಂದು positive acceleration. First thing is positive, second one thing is retardation, which means ಬೇರೆ ಅಲ್ಲಿ. ಸೊ ಡಿಫ್ರೆಂಟ್ ಎಕ್ಸಲರೇಷನ್ ಅಥವಾ ಏನು ಕರಿಬೇಕದು ನಾವು? ವೇರಿಯಬಲ್. ಕಾನ್ಸ್ಟೆಂಟ್ ವಿರುದ್ಧ ಏನು? ವೇರಿಯಬಲ್. ಆಪೋಸಿಟ್ ಪದ ಫಾರ್ ಕಾನ್ಸ್ಟೆಂಟ್ ಈಸ್ ವೇರಿಯಬಲ್. ಒಂದೇ ಥರ ಇರೋದು ಚೇಂಜ್ ಆಗೋದು ವೇರಿಯಬಲ್ ಎಕ್ಸಲರೇಷನ್. ವೇರಿಯಬಲ್ ಆಕ್ಷನ್ ಎಕ್ಸಲರೇಷನ್. ನೆಕ್ಸ್ಟ್ ಒನ್, ನಾನ್ ಯೂನಿಫಾರ್ಮ್ acceleration. Non-uniform acceleration. Fantastic. Non-uniform acceleration. Very good. ಯೂನಿಫಾರ್ಮ್ ಮೋಷನ್. ಸೊ ಇನ್ನೊಂದ್ಸರಿ ರಿವೈಸ್ ಮಾಡಿ ಅದು ಇಲ್ಲಿಗೆ ಹೆಂಗೆ ಲಿಂಕ್ ಮಾಡಬೇಕು ಅಂತ ನೋಡೋಣ. ಯೂನಿಫಾರ್ಮ್ ಮೋಷನ್. ಇನ್ನೊಂದೇನು? ನಾನ್ ಯೂನಿಫಾರ್ಮ್ ಮೋಷನ್. ಯೂನಿಫಾರ್ಮ್ ಎಕ್ಸಲರೇಷನ್ ಬೇರೆ, ಯೂನಿಫಾರ್ಮ್ ಮೋಷನ್ ಬೇರೆ. ದೇ ಆರ್ ನಾಟ್ ಸೇಮ್. ರಿಮೆಂಬರ್, ರೈಟ್? ನಾನ್ ಯೂನಿಫಾರ್ಮ್ ಮೋಷನ್. ಇನ್ ಶಾರ್ಟ್ಕಟ್ NUEM ಅವತ್ತು ಬರ್ಕೊಂಡಿರ್ತಾವಲ್ಲ.
ನಾಲ್ಕಾಯ್ತಾ NUM. ಇದೇನಿದು UM ಇನ್ ಶಾರ್ಟ್ಕಟ್. ಫ್ಯಾಂಟಾಸ್ಟಿಕ್. ಇಲ್ಲಿ ಸ್ವಲ್ಪ ಎಕ್ಸಾಂಪಲ್ಸ್ ತಗೊಂಡು ಅರ್ಥ ಮಾಡ್ಕೊಳ್ಳೋಣ. ಅರ್ಥ ಮಾಡ್ಕೊಂಡಿದ್ದೀವಿ, ಮತ್ತೊಂದ್ಸರಿ ಮಾತಾಡ್ತಿದ್ದೀವಿ. ಆಬ್ಜೆಕ್ಟು ಒಂದು ಬಾಲ್ ಇದೆ ಅಂತ ಅಂದ್ಕೊಳ್ಳಿ, 5 ಮೀಟರ್ ಪರ್ ಸೆಕೆಂಡಲ್ಲಿ ಹೋಗ್ತಾ ಇದೆ. ಯಾವಾಗಲೂ ಕೂಡ ಸ್ಪೀಡ್ 5 ಮೀಟರ್ ಪರ್ ಸೆಕೆಂಡೇ ಇದೆ. 5 ಮೀಟರ್ ಪರ್ ಸೆಕೆಂಡೇ ಇದೆ. ಇದೆಲ್ಲ ಇಲ್ಲಿ ದಿಕ್ಕು ಚೇಂಜ್ ಆಗ್ಬಿಡುತ್ತೆ. ಇಲ್ಲಿ 5 ಮೀಟರ್ ಪರ್ ಸೆಕೆಂಡ್ ಇದೆ, ಇಲ್ಲಿ ಕೂಡ 5 ಮೀಟರ್ ಪರ್ ಸೆಕೆಂಡ್ ಇದೆ. ಆ ಕೈಂಡ್ ಆಫ್ ಮೋಷನ್ ಒನ್. ಇಲ್ಲೊಂದು ಸ್ಟ್ರೈಟ್ ಹೋಗ್ತಿದೆ, ಸ್ಟ್ರೈಟೇ ಇದೆ, 2 ಮೀಟರ್ ಪರ್ ಸೆಕೆಂಡ್. ಇಲ್ಲಿ ಬ್ರೇಕ್ ಹಾಕಿದ್ದ 1 ಮೀಟರ್ ಪರ್ ಸೆಕೆಂಡ್, ರೈಸ್ ಮಾಡ್ದ, ಇಲ್ಲಿ 10 ಮೀಟರ್ ಪರ್ ಸೆಕೆಂಡ್. ಸಡನ್ನಾಗಿ ಅಜ್ಜಿ ಎದುರುಗಡೆ ಬಂದ ರೋಡಲ್ಲಿ, ಸೊ 3 ಮೀಟರ್ ಪರ್ ಸೆಕೆಂಡ್. ಬ್ರೇಕ್ ಹಾಕಬೇಕಲ್ಲ ಮತ್ತೆ, 3 ಮೀಟರ್ ಪರ್ ಸೆಕೆಂಡ್. ಸ್ಪೀಡ್ ಸೇಮ್ ಐತಿ, ಬಟ್ ಹೋಗ್ತಾ ಹೋಗ್ತಾ ಏನಾಗುತ್ತೆ, ದಿಕ್ಕು ಚೇಂಜ್ ಆಗಿದೆ. ಇನ್ನೂ ಬೇಕಾ, ಇನ್ನು ಹಿಂಗೆ ತಗೊಳ್ಬೇಕಾರೆ ಹಿಂಗೆ ಫಟ್ ಬಂದ ಅಂತಂದು ಚೆನ್ನಾಗಿ ಕಾಣಬೇಕಲ್ಲ, ದಿಕ್ಕು ಚೇಂಜ್ ಆಗೈತೆ ಅಂತ ಗೊತ್ತಾಗಬೇಕಲ್ವ. ಸೊ ಹೆಂಗೆ ಬೇಕಂಗೆ ಬಂದ ನೋಡಿ, ಅವನು ಫುಲ್ ಟರ್ನ್ ತೊಗೊಂಬಂದಾನವ. ಕರೆಕ್ಟ್ ಅಲ್ವಾ? ರೈಟ್. ಇನ್ನೊಂದು ಐತೆ ಮೋಷನ್. ನೆಟ್ಗ ಹೊಂಟಾನ, ಸ್ಟ್ರೈಟೇ ಹೊಂಟಾನ, ವಾಪಸ್ಸು ಕೂಡ ಬಂದಲ್ಲ, ಅದೇ ದಿಕ್ಕಲ್ಲಿ ಹೋಗ್ತಾ ಇದ್ದಾನೆ. 5 ಇತ್ತು, 6 ಇತ್ತು, 6 ಇತ್ತು, 6 ಇತ್ತು, 6 ಇರುತ್ತೆ. ಎಲ್ಲೋದ್ರೂ ವೆಲಾಸಿಟಿ 6 ಐತೆ. ಸ್ಪೀಡ್ ಸೇಮ್ ಆರ್ ಡಿಫ್ರೆಂಟ್? ಡೈರೆಕ್ಷನ್ ಸೇಮ್ ಆರ್ ಡಿಫ್ರೆಂಟ್? ಸ್ಪೀಡು ಪ್ಲಸ್ ಡೈರೆಕ್ಷನ್ ಎರಡು ಏನಿರಬೇಕು? ಬೋತ್ ಶುಡ್ ಬಿ ಸೇಮ್. ಸೇಮ್ ಇರಬೇಕು. ಇಲ್ಲಿ ಏನು ಸೇಮ್ ಇದೆ? ಇಲ್ಲಿ ಡೈರೆಕ್ಷನ್ ಸೇಮ್ ಐತಿ. ಏನು ಚೇಂಜ್ ಐತಿ? ಸ್ಪೀಡ್ ಚೇಂಜ್ ಇದೆ. ರೈಟ್? ಇದೇನಿದು? ಸ್ಪೀಡ್ಸ್ ಆರ್ ಚೇಂಜಿಂಗ್. ಹಿಂಗೆ ಫಳಬಳ ಹಾಕಿದ್ರೆ ಹಿಂಗೆ ಚೇಂಜಿಂಗ್. ಇದು ನಮಗೆ, ನನ್ನ ಪರ್ಪಸ್ ಅಷ್ಟೇ ಇದು. ಹಿಂಗೆ ಹಾಕಿದರೆ ಸ್ಪೀಡ್ ಚೇಂಜ್ ಆಗ್ತಿದೆ. ಡೈರೆಕ್ಷನ್ ಸ್ಟ್ರೈಟ್ ಐತಿ, ಚೇಂಜ್ ಆಗಿಲ್ಲ. ಚೇಂಜ್ ಆಗಿಲ್ಲ ಸೆಕೆಂಡ್ ಕೇಸಲ್ಲಿ. ಫಸ್ಟ್ ಕೇಸಲ್ಲಿ ಏನಾಗಿದೆ? ಸ್ಪೀಡ್ ಸೇಮ್ ಐತಿ, ಹಾಂ, ಡೈರೆಕ್ಷನ್ ಚೇಂಜ್ ಆಗ್ತಿದೆ. ಚೇಂಜ್ ಆಗ್ತಿದೆ. ಓಕೆನಾ? ಕೂಲ್. ರೈಟ್. ಮೋಷನ್ 1, ಮೋಷನ್ 2, ಮೋಷನ್ 3. ಇದರಲ್ಲಿ ಯೂನಿಫಾರ್ಮ್ ಮೋಷನ್ ಯಾವುದು? ಇದ್ಯಾಕಲ್ಲ? ಇಲ್ಲೇ ಐತಿಲ್ಲ. ಈ ಸ್ಪೀಡ್ ಸೇಮ್ ಐತಲ್ಲ, ಒಂದೇ ಸ್ಪೀಡ್ ಹೊಂಟಿನಲ್ಲ. ಸ್ಪೀಡಲ್ಲಿ ಯಾವಾಗಲೂ 10 ಮೀಟರ್ ಪರ್ ಸೆಕೆಂಡ್ ಹೋಗ್ತಾನೆ, ಬಟ್ ಅವ್ನು ಹಿಂಗೆ ಹೋಗ್ತಾನೆ ರೋಡ್ನಾಗೆಲ್ಲ. ಸ್ಪೀಡ್ ಸೇಮ್ ಅವ್ನು ಗಾಡಿ ನೋಡಿ ಬೇಕಾದ್ರೆ ಹಿಂದೆ ಕೂತ್ಕೊಳ್ರಿ, ಅಲ್ಲಿ ಸೇಮ್ ಸ್ಪೀಡ್ ಮೇಂಟೈನ್ ಮಾಡ್ತಾನೆ ಮಾನಿಟ್ರಲ್ಲಿ. ಯು ಕ್ಯಾನ್ ಸಿ ದ ಸ್ಪೀಡ್ ಆಫ್ ದಿ ಬೈಕ್ ಲುಕಿಂಗ್ ಅಟ್ ದಿ ಮಾನಿಟರ್. ಇಟ್ ವಿಲ್ ಬಿ ಆಲ್ವೇಸ್ 10 ಮೀಟರ್ ಪರ್ ಸೆಕೆಂಡ್. ಬಟ್ ಹೊಡೆದು ಮಾತ್ರ ಬಗ್ಸ್ಕೊಂಡು ಹಿಂಗೆ ಸೊಳ್ಳ ಬಳ್ಳ ಹಂಗೆ ಓಣಿ ಗೀಣಿ ಎಲ್ಲ ಹೋಗ್ಬರ್ತಾನೆ. ನಾನು ನೋಡ್ತಿರ್ತೀನಿ, ಒಂದೇ ಸ್ಪೀಡ್ ಹೋಗ್ತಿರ್ಬೋದು ಅವನು, ಹೆಂಗೆ ಬೇಕಂಗೆ ಹೊಂಟಾನ. ಡೈರೆಕ್ಷನ್ ಹೆಂಗೆ ಬೇಕಂಗೆ ಐತಿ. ಡೈರೆಕ್ಷನ್ ಚೇಂಜ್ ಆದರೂ ಅದು ಒಂದೇ ಥರ ಇಲ್ಲ ಅಂತ ಅರ್ಥ. ಒಂದೇ ಥರ ಇಲ್ಲ ಅಂತ ಅರ್ಥ. ರೈಟ್? ಅಲ್ಲಿಗೆ ಇದಲ್ಲ. ಇಲ್ಲಿ ಎಲ್ಲೈತಿ? ಇಲ್ಲಿ ಹೋದ್ರೆ ಒಂದ್ಸರಿ ಸಡನ್ ಬ್ರೇಕ್, ಬಟ್ ದಿಕ್ ಮಾತ್ರ ಸೇಮ್ ಐತಿ. ಎಷ್ಟು ಚೆನ್ನಾಗಿ ಒಂದೇ ಥರ ಹೊಂಟ ನೋಡೋಣ ಅನ್ನೋಕ್ಕಾಗತ್ತೇನು? ಒಂದೇ ದಿಕ್ಕಲ್ಲಿ ಹೋಗ್ತಿರ್ಬೋದು, ಬಟ್ ಹೆಂಗೆ ಬೇಕಂಗೆ ಹೊಂಟಾನ. ರೈಸ್ ಸ್ಪೀಡ್, ರೈಸು ಕಡಿಮೆ, ಹೆಂಗೆ ಬೇಕಂಗೆ ಮಾಡ್ತಿದ್ದೆ ನಾವು. ಇಫ್ ಯು ಲುಕ್ ಅಟ್ ದಟ್ ಕೇರ್ಫುಲ್ಲಿ, ಯುವರ್ ಮೈಂಡ್ ವೋಂಟ್ ಅಕ್ಸೆಪ್ಟ್ ಇಟ್ ಆ್ಯಸ್ ಒಂದೇ ಥರ. ಇಲ್ಲಿ ಅಷ್ಟೇ, ಯುವರ್ ಮೈಂಡ್ ವೋಂಟ್ ಅಕ್ಸೆಪ್ಟ್ ಇಟ್ ಆ್ಯಸ್ ಒಂದೇ ಥರ. ಯುವರ್ ಮೈಂಡ್ ವೋಂಟ್ ಅಕ್ಸೆಪ್ಟ್ ಇಟ್ ಆ್ಯಸ್ ಒಂದೇ ಥರ. ಹಿಯರ್ ಒಂದೇ ದಿಕ್ಕಲ್ಲಿ ಆರಲ್ಲೇ ಹೋಗ್ತಾ ಇದ್ದಾನೆ ಅವನು. ದೆನ್ ಯು ಕ್ಯಾನ್ ಲುಕ್ ಅಟ್ ಹಿಮ್ ಆ್ಯಂಡ್ ಯು ಕ್ಯಾನ್ ಸೇ ವಾಟ್ ಎ ಮೋಷನ್ ಹಿ ಹ್ಯಾಸ್ ಮ್ಯಾನ್, ವಾಟ್ ಎ ಸೇಮ್ ಮೋಷನ್ ಹಿ ಹ್ಯಾಸ್, ವಾಟ್ ಎ ಯೂನಿಫಾರ್ಮ್ ಮೋಷನ್ ಹಿ ಹ್ಯಾಸ್ ಅಂತ ಕರಿತೀವಿ. ಇದಕ್ಕೆ ಏನು ಕರಿಬೇಕು ನಾವು? ಯೂನಿಫಾರ್ಮ್ ಮೋಷನ್. ಯೂನಿಫಾರ್ಮ್ ಮೋಷನ್. ಇವೆಲ್ಲ ಏನಿವು? ನಾನ್ ಯೂನಿಫಾರ್ಮ್ ಮೋಷನ್ಸ್. ಇವೆಲ್ಲ ಏನಿವು? ನಾನ್ ಯೂನಿಫಾರ್ಮ್ ಮೋಷನ್ಸ್. ಹಾಗಾದರೆ ಹಿಂಗೆ ಬರೋಕ್ಕಿಂತ ಹಿಂಗೆ ತೋರಿಸ್ಬಿಡ್ತೇನೆ. ಇವೆರಡು ನಾನ್ ಯೂನಿಫಾರ್ಮ್ ಮೋಷನ್. ನಾನ್ ಯೂನಿಫಾರ್ಮ್ ಮೋಷನ್ ಫುಲ್ ಬರ್ಕೋಬೇಕು ನೀವು. ಆಮೇಲೆ ನಾನ್ ಯೂನಿಫಾರ್ಮ್ ಮೋಷನ್. ಇದೇನಿದು? ಯೂನಿಫಾರ್ಮ್ ಮೋಷನ್. ಯೂನಿಫಾರ್ಮ್ ಮೋಷನ್. ಯೂನಿಫಾರ್ಮ್ ಮೋಷನ್ಗೆ ಕಂಡೀಷನ್ ಏನು? ಸ್ಪೀಡು ಸೇಮ್ ಇರಬೇಕು, ಡೈರೆಕ್ಷನ್ ಸೇಮ್ ಇರಬೇಕು. ಎರಡೂ ಸೇಮ್ ಇದ್ರೆ ಏನು ಸೇಮ್ ಇದ್ದಂಗ? ವೆಲಾಸಿಟಿ ಸೇಮ್ ಇದ್ದಂಗೆ. ಏನು ಸೇಮ್ ಇದ್ದಂಗ? ವೆಲಾಸಿಟಿ ಸೇಮ್ ಇದ್ದಂಗ. ಯಾಕೆ? ವೆಲಾಸಿಟಿ ಅಂದರೆ ಏನು? ಸ್ಪೀಡ್ ಪ್ಲಸ್ ಡೈರೆಕ್ಷನ್. ಸ್ಪೀಡ್ ಪ್ಲಸ್ ಡೈರೆಕ್ಷನ್ ಇಂಪ್ಲಾಯ್ಸ್ ವೆಲಾಸಿಟಿ ಎಂದರೆ ಸ್ಪೀಡ್ ಆಫ್ ಎನ್ ಆಬ್ಜೆಕ್ಟ್ ಅಲಾಂಗ್ ಎ ಪರ್ಟಿಕ್ಯುಲರ್ ಡೈರೆಕ್ಷನ್, ವಿಚ್ ಮೀನ್ಸ್ ಸ್ಪೀಡ್ ಆ್ಯಂಡ್ ಡೈರೆಕ್ಷನ್ ಎರಡೂ ಇದೆ ಅದಕ್ಕೆ.
ಎರಡೂ ಸೇಮ್ ಇದೆ ಅಂದರೆ ಏನು ಸೇಮ್ ಇದ್ದಂಗ? ವೆಲಾಸಿಟಿ ಸೇಮ್ ಇದ್ದಂಗ. ಇನ್ ಯೂನಿಫಾರ್ಮ್ ಮೋಷನ್ ವಾಟ್ ರಿಮೇನ್ಸ್ ಸೇಮ್? ವೆಲಾಸಿಟಿ ರಿಮೇನ್ಸ್ ಸೇಮ್. ದೇರ್ಫೋರ್ ಇನ್ UM velocity remains same. ರಿಮೇನ್ಸ್ ಸೇಮ್. ಇಲ್ಲಿ ಏನು ಚೇಂಜ್ ಆಗಿದೆ? ಇಲ್ಲಿ ದಿಕ್ಕು ಚೇಂಜ್ ಆಗಿದೆ. ಏನು ಚೇಂಜ್ ಆದಂತೆ? ವೆಲಾಸಿಟಿ ಚೇಂಜ್ ಆದಂತೆ. ಯಾಕೆ? ಇದರಲ್ಲಿ ಒಂದು ಚೇಂಜ್ ಆದರೆ ಚೇಂಜ್ ಆದಂತೆ, ಎರಡು ಚೇಂಜ್ ಆದರೆ ಚೇಂಜ್ ಆದಂತೆ, ಅಟ್ಲೀಸ್ಟ್ ಒಂದು ಚೇಂಜ್ ಆದರೆ ಚೇಂಜ್ ಆದಂತೆ. ಅಲ್ಲಿ ಏನು ಚೇಂಜ್ ಆಗಿದೆ? ಇಲ್ಲಿ ವೆಲಾಸಿಟಿ ಚೇಂಜ್ ಆಗಿದೆ, ಇಲ್ಲಿ ಡೈರೆಕ್ಷನ್ ಚೇಂಜ್ ಆಗಿದೆ, ಇಲ್ಲಿ ಸ್ಪೀಡ್ ಚೇಂಜ್ ಆಗಿದೆ. ಒಟ್ಟಲ್ಲಿ ಏನು ಚೇಂಜ್ ಆಗಿದೆ? ವೆಲಾಸಿಟಿ ಚೇಂಜ್ ಆಗಿದೆ. ಹಿಯರ್ ಇನ್ ದಿಸ್ ಕೇಸ್ ವಾಟ್ ಚೇಂಜಸ್? ಡೈರೆಕ್ಷನ್ ಚೇಂಜಸ್ ಇಂಪ್ಲೈಸ್ ಏನು ಚೇಂಜ್ ಆಗಿದೆ ಅಂತ ಅರ್ಥ? ವೆಲಾಸಿಟಿ ಚೇಂಜ್ ಆಗಿದೆ ಅಂತ ಅರ್ಥ. ಇನ್ ದಿಸ್ ಕೇಸ್ ಸೆಕೆಂಡ್ ಕೇಸಲ್ಲಿ ಸ್ಪೀಡ್ ಚೇಂಜಸ್ ವಿಚ್ ಮೀನ್ಸ್ ವೆಲಾಸಿಟಿ ಚೇಂಜಸ್ ಅಂತ ಅರ್ಥ. ಇನ್ನೊಂದು ಎಕ್ಸಾಂಪಲ್ ಯಾವ್ದು ತಗೊಂಡೋಣ. ಅಲ್ಲಿ ಸ್ಪೀಡು ಚೇಂಜ್, ಡೈರೆಕ್ಷನ್ ಚೇಂಜ್. ಅಲ್ಲೇನು ಬರೀತೀರಿ? ಸಪೋಸ್ ಇಲ್ಲೊಂದು ಯಾವುದೋ ಮೋಷನ್ ಅಂತ ಅಂದ್ಕೊಳ್ಳಿ, 0th ಮೋಷನ್, 1 2 3 0th ಮೋಷನ್, ಸುಮ್ಮನೆ 0 ನಂಬರ್, ರೈಟ್? ಏನು ತೊಗೊತೀನಿ? ಸ್ಪೀಡು ಹಿಂಗೆ ಹೊಂಟಾನ, ಹಿಂಗೆ ಹೊಂಟಾನ, ಹಿಂಗೆ ಹೋಗ್ತಾನೆ, ಹಿಂಗೆಲ್ಲ ಬರ್ತಾನೆ, ರೈಟ್? ಇಲ್ಲಿ 3 ಮೀಟರ್ ಪರ್ ಸೆಕೆಂಡು, ಇಲ್ಲಿ 4 ಮೀಟರ್ ಪರ್ ಸೆಕೆಂಡು, ಇಲ್ಲಿ 0 ಸ್ಟಾಪ್ ಮಾಡೋಣ ಫಾರ್ ಎ ಮೂಮೆಂಟು, ಇಲ್ಲಿ ಅವನು 5 ಆಗಿದ್ದಾನೆ, 15 ಅನ್ಕೋ, ಸಿಕ್ಕಾಪಟ್ಟೆ ಜಾಸ್ತಿ ಆಯಿತು, ಇಲ್ಲಿ 3 ಆಗೈತಿ. ಸ್ಪೀಡ್ ಸೇಮಾ? ಡೈರೆಕ್ಷನ್ ಸೇಮಾ? ಏನೇನು ಚೇಂಜ್ ಅಲ್ಲಿ? ಆಲ್ ದೀಸ್ ಆರ್ ನಾನ್ ಯೂನಿಫಾರ್ಮ್ ಮೋಷನ್. ಇಲ್ಲೇನು ಡಿಫ್ರೆಂಟು? ಸ್ಪೀಡ್ ಡಿಫ್ರೆಂಟ್. ಮತ್ತೇನು ಡಿಫ್ರೆಂಟು? ಡೈರೆಕ್ಷನ್ ಡಿಫ್ರೆಂಟ್. ಏನು ಡಿಫ್ರೆಂಟ್ ಆದಂಗ? ವೆಲಾಸಿಟಿ. ವೆಲಾಸಿಟಿ ಈಸ್ ಚೇಂಜಿಂಗ್ ದೇರ್. ಎಲ್ಲೆಲ್ಲೆಲ್ಲೆಲ್ಲಿ ವೆಲಾಸಿಟಿ ಚೇಂಜ್ ಆಗ್ತದೆ ನಾವೆಲ್ಲ ನಾನ್ ಯೂನಿಫಾರ್ಮ್ ಮೋಷನ್. ಎಲ್ಲಿ ವೆಲಾಸಿಟಿ ಸೇಮ್ ಇರುತ್ತೋ ಅದು ಯೂನಿಫಾರ್ಮ್ ಮೋಷನ್. ಯೂನಿಫಾರ್ಮ್ ಮೋಷನ್. ಕ್ಲಿಯರ್ ಕಟ್? ರೈಟ್. ಈಗ ನಾವು ಆಕ್ಸಲರೇಷನ್ ಬಗ್ಗೆ ಮಾತಾಡಿದ್ವಾಗಲೇ, ಕರೆಕ್ಟ್ ತಾನೆ? ಆದರೆ 2 ಥರ ಅದಾವ. ಒಂದು ಸೇಮ್ ಆಕ್ಸಲರೇಷನ್, ಈಗಿನ ಬರ್ದು ನಾವಿಲ್ಲಿ. ಇನ್ನೊಂದು ಡಿಫ್ರೆಂಟ್ ಆಕ್ಸಲರೇಷನ್. ವೆರಿ ಗುಡ್. ಆಬ್ಜೆಕ್ಟ್ ಹಿಂಗೈತೆ. ಆಕ್ಸಲರೇಷನ್ ಅಟ್ ದಿಸ್ ಇನ್ಸ್ಟೆಂಟ್ ಈಸ್ 2 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್. ಇಲ್ಲಿ 4 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್, ಬಟ್ 2ನೇ ಇರಲಿ, 2 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್. ಇಲ್ಲಿ ಕೂಡ 2 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್. ಡೋಂಟ್ ಲೀವ್ ದೆಮ್. ಇಲ್ಲಿ ಎಷ್ಟಿದೆ ಆಕ್ಸಲರೇಷನ್ನು? 2 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್. ಅದಕ್ಕಿಂತ ಇನ್ನೂ ಚೆನ್ನಾಗಿ ಬಿಡ್ಸಂತಾರೆ. ಸ್ಪೀಡ್ ಈ ಮೊಮೆಂಟಲ್ಲಿ 5, ಈ ಮೊಮೆಂಟಲ್ಲಿ 7, ಈ ಮೊಮೆಂಟಲ್ಲಿ 9, ಈ ಮೊಮೆಂಟಲ್ಲಿ 11. In time interval 1 second, 1 second, 1 second. What is the acceleration? 2 meter per second square, 2 meter per second square, 2 meter per second square, which means 2 meter per second square. Ido 2 meter per second square, ido 2 meter per second square. Correct ತಾನೆ? ಇಲ್ಲಿ ಬರೋಣ. The speed is 5, then it is 9 in 1 second, then it is 25 in 1 second, then it is 0 in 1 second, then it is 3 in 1 second. What's the rise? 4. So 4 in 1 second, which means 4 meter per second square. How much? 16 meter per second square. How much? minus 25. 25 ಕಡಿಮೆ ಆಯ್ತಲ್ವಾ? minus 25 meter per second square. How much? plus 3 meter per second square. Accelerations are different or same? Different accelerations. ಅಂದರೆ ನಾನ್ ಯೂನಿಫಾರ್ಮ್ ಆಕ್ಸಲರೇಷನ್. ಎಂಥದ್ದು? ನಾನ್ ಯೂನಿಫಾರ್ಮ್ ಮೋಷನ್ ಅಲ್ಲ, ಇದು ಬೇರೆ, ಅಲ್ಲಿ ಬೇರೆ, ಅದು ಬೇರೆ. ಇದೇನದು? ನಾನ್ ಯೂನಿಫಾರ್ಮ್ ಆಕ್ಸಲರೇಷನ್. ಇಲ್ಲಿ ಯೂನಿಫಾರ್ಮ್ ಆಕ್ಸಲರೇಷನ್, ಯೂನಿಫಾರ್ಮ್ ಅಥವಾ ಕಾನ್ಸ್ಟೆಂಟ್ ಆಕ್ಸಲರೇಷನ್, ಕಾನ್ಸ್ಟೆಂಟ್ ಆಕ್ಸಲರೇಷನ್ ಅಂತ ಕರಿತೀವಿ, ರೈಟ್? ಈಗ ಹೇಳ್ರಿ, ಸ್ಪೀಡ್ ಸೇಮ್ ಇದೆ, ಡಿಫ್ರೆಂಟ್ ಇದೆನಾ? ಇಲ್ಲ, ಸೇಮ್. ಅಂದರೆ ವೆಲಾಸಿಟಿ ಸೇಮಾ ಡಿಫ್ರೆಂಟಾ? ಸ್ಪೀಡ್ ಸೇಮಾ ಡಿಫ್ರೆಂಟಾ? 5 7 5ರ ಹೊಂಟಾನ, 7ರ ಹೊಂಟಾನ, 9ರ ಹೊಂಟಾನ. ಸ್ಪೀಡ್ಸ್ ಆರ್ ಡಿಫ್ರೆಂಟ್, ವಿಚ್ ಮೀನ್ಸ್ ವೆಲಾಸಿಟೀಸ್ ಆರ್ ಎಲ್ಲೆಲ್ಲೆಲ್ಲಿ ವೆಲಾಸಿಟೀಸ್ ಡಿಫ್ರೆಂಟು ಅಲ್ಲಿ ಏನು ಬಂದಂಗಲ್ಲಿ ಇರಲಿ. ಈಗ ವೆಲಾಸಿಟಿ ಸೇಮ ಡಿಫ್ರೆಂಟ? ಇಲ್ಲಿ ಏನು ಬಂದತಿ? ಆಕ್ಸಲರೇಷನ್. ವೆಲಾಸಿಟಿ ಸೇಮ ಡಿಫ್ರೆಂಟ? ಇಲ್ಲಿ ಡಿಫ್ರೆಂಟ್. ಏನು ಬಂದತಿ? ಡಿಫ್ರೆಂಟ್ ಆಗೋದು ಕೂಡ ಒಂದು ರೀತಿ ಇಲ್ಲಿ ಒಂದೇ ಥರ ಡಿಫ್ರೆಂಟ್ ಆಗೈತಿ. ಇಲ್ಲಿ ಹ್ಯಾಂಗ್ ಬೇಕಂಗೆ ಡಿಫ್ರೆಂಟ್ ಆಗೈತಿ.
ವೆಲಾಸಿಟೀಸ್ ಆರ್ ಚೇಂಜಿಂಗ್ ಯೂನಿಫಾರ್ಮ್ಲಿ, ಹಿಯರ್ ನಾನ್ ಯೂನಿಫಾರ್ಮ್ಲಿ. ಹೆಂಗ್ ಬೇಕು ಹಿಂಗೆ ಚೇಂಜ್ ಆಗೋದು ನಾನ್ ಯೂನಿಫಾರ್ಮ್ ಚೇಂಜ್, ಒಂದೇ ಥರ ಚೇಂಜ್ ಆಗೋದು ಯೂನಿಫಾರ್ಮ್ ಚೇಂಜ್. ಇಲ್ಲಿ ಕೂಡ ಎಕ್ಸಲರೇಷನ್, ಇಲ್ಲಿ ಕೂಡ ಎಕ್ಸಲರೇಷನ್. ಎಂತ ಎಕ್ಸಲರೇಷನ್? ಯೂನಿಫಾರ್ಮ್ ಎಕ್ಸಲರೇಷನ್. ಎಂತ ಎಕ್ಸಲರೇಷನ್? ನಾನ್ ಯೂನಿಫಾರ್ಮ್ ಎಕ್ಸಲರೇಷನ್. ಇನ್ ಬೋತ್ ಕೇಸ್ ವೆಲಾಸಿಟಿ ಚೇಂಜಸ್ ಆರ್ ರಿಮೇನ್ ಸೇಮ್. Changes. Wherever there is change in velocity, that motion should be called as non-uniform motion, which means both are non-uniform motion. ಇಲ್ಲಿ ಸ್ಪೀಡ್ ಸೇಮ್ ಇಲ್ಲ, ಇಲ್ಲಿ ಕೂಡ ಸ್ಪೀಡ್ ಸೇಮ್ ಇಲ್ಲ. non-uniform motion. ಅದರಾಗೆ ಯಾವುದು? ಯೂನಿಫಾರ್ಮ್ಲಿ ಆಕ್ಸಲರೇಟೆಡ್. ಅದರಾಗೆ ಯಾವುದು? ನಾನ್ ಯೂನಿಫಾರ್ಮ್ಲಿ ಆಕ್ಸಲರೇಟೆಡ್. ಬೋತ್ ಆರ್ ಯೂನಿಫಾರ್ಮ್ ಮೋಷನ್ಸ್, ಹೌದಲ್ವಾ? ಅಲ್ಲ, ಬೋತ್ ಆರ್ ಏನು? ನಾನ್ ಯೂನಿಫಾರ್ಮ್ ಮೋಷನ್. ಅದರಲ್ಲಿ ಯಾವ್ದಿದು? ಯೂನಿಫಾರ್ಮ್ಲಿ ಆಕ್ಸಲರೇಟೆಡ್. ಅದ್ರಾಗ ಯಾವುದು? ನಾನ್ ಯೂನಿಫಾರ್ಮ್ಲಿ ಆಕ್ಸಲರೇಟೆಡ್. ಟೋಟಲ್ ಏನು ಕರಿತೀವಿ ಗೊತ್ತಾ? ಯೂನಿಫಾರ್ಮ್ಲಿ ಆಕ್ಸಲರೇಟೆಡ್ ನಾನ್ ಯೂನಿಫಾರ್ಮ್ ಮೋಷನ್. ಇದೇನಿದು? ನಾನ್ ಯೂನಿಫಾರ್ಮ್ಲಿ ಆಕ್ಸಲರೇಟೆಡ್ ನಾನ್ ಯೂನಿಫಾರ್ಮ್ ಮೋಷನ್ ಇದು.